ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ನನ್ನೆಲ್ಲ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಇವತ್ತು ಆಲೂ ಚಿಪ್ಸ್ ಅಥವಾ ಶಂಡಿಗೆ ಮಾಡ್ತಾಯಿದ್ದೇನೆ ನಾನು. ಸರಿ, ನಿಮಗೆಲ್ಲ ತೋರಿಸೋಣ ಅಂತಂದೇಳಿ ಅಂದ್ಕೊಂಡು ನಾನು ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಪ್ರತಿಯೊಂದನ್ನು ನಾನು ಒಂದು ಬಿಡ್ದಂಗೆ ನಾನು ತೋರಿಸ್ತಾ ಇದ್ದೀನಿ. ನೀವು ಸ್ಕಿಪ್ ಮಾಡದೆ ವಿಡಿಯೋನ ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತಂದು ಹೇಳಿ ಶಂಡಿಗೆ. ಸರಿ, ಹೇಗೆ ಮಾಡೋದು ಅಂತಂದು ಹೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಕರೆಕ್ಟಾಗಿ ನೋಡ್ಕೊಳ್ರಿ. ಇಲ್ಲಿ ಇವು 3 kg ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು. ಆ್ಯಕ್ಚುಲಿ 5 kg ಆಲೂಗಡ್ಡೆ ತರಕ್ಕೆ ಹೇಳಿದ್ದೀನಿ ನಾನು. ತಂದಿದ್ದಾರೆ ಸಿಕ್ಕಾಪಟ್ಟೆ ಚಿಪ್ಸ್ ಅಂತ ದೊಡ್ಡ ತಂದುಬಿಟ್ಟಿದ್ದಾರೆ ನಮ್ಮ ಮನೆಯವರು. ಈ ಥರ ಸೇಪಿನ ಇರೋ ತಗೊಂಡ್ರೆ ಅಂದರೆ ಚಿಪ್ಸ್ ಚೆನ್ನಾಗಿ ಬರ್ತಾವೆ. ಅದಕ್ಕೆ ನಿಮಗೆ ತೋರಿಸಿದೆ ನಾನು. ಇಲ್ಲಿ ಆ ಚಿಪ್ಸ್ ಬಿಡೋ ನಡೀತೈತಿ ಅಂತಂದೇಳಿ ಸಿಕ್ಕಾಪಟ್ಟೆ ದೊಡ್ಡ ತೊಗೊಂಬಂದಿದ್ರು. ಅವು ಚೆನ್ನಾಗಿರಲಿಲ್ಲ ಅಂತಂದೇಳಿ ನಾನು ಇಲ್ಲಿ 3 kg ಅಷ್ಟೇ ಮಾಡ್ತಾಯಿದ್ದೀನಿ. ಮತ್ತು ಮಾಡ್ಲಿಕ್ಕೂ ಜಾಸ್ತಿ ಆಗ್ತಾವಂತ. ಈಗ ಒಂದು 10-15 ನಿಮಿಷ ನಾನು ಈ ಥರ ಎಲ್ಲ ನೀರಲ್ಲಿ ಹಾಕಿಬಿಟ್ಟು ನಾನು ವಾಶಿಗೆ ಇಡ್ತೀನಿ. ಇದರೆಲ್ಲ ಎರಿಮಣ್ಣೆಲ್ಲ ಹತ್ತಿದೆ ನೋಡಿರಿ. ಅದೆಲ್ಲ ಬಿಡಬೇಕಂದ್ರೆ ಅದು ಭಾಳ ಹೆಗಟ್ಟಿನಂಗೆ ಇರ್ತೈತಿ, ಅಂದರೆ ಜಾಸ್ತಿ ಸಾಫ್ಟಾಗಿ ಹತ್ಕೊಂಡ್ಬಿಟ್ಟಿರ್ತೈತಿ. ಅದೇ ಸಂಬಂಧ ಇಲ್ಲಿ ಅದನ್ನು ನಾನು ಇಟ್ಬಿಟ್ಟು ಒಂದು 10-15 ನಿಮಿಷ ಆದಮೇಲೆ ತೊಳ್ಕೊತೀನಿ ಕ್ಲೀನಾಗಿ. ಆಮೇಲೆ ಅದ್ರ ಮೇಲ್ದೆಲ್ಲ ಸಿಪ್ಪೆ ಎಲ್ಲ ನಾನು ತೆಗಿತೀನಿ. ನಿಮಗೆ ಬೇಕಂತಂದರೆ ಬಿಡ್ಕೋಬೋದು. ಒಬ್ಬೊಬ್ರು ತೆಗಿತಾರೆ, ಒಬ್ಬೊಬ್ರು ಬಿಡ್ತಾರೆ. ನಾನು ಇಲ್ಲಿ ತೆಗೆದೆ, ನಾನು ಯಾಕೋ ಚೆನ್ನಾಗಿ ಅನಿಸ್ಲಿಲ್ಲ ಅಂತಂದೇಳಿ. ಆಮೇಲೆ ಚಿಪ್ಸ್ ಮಾಡಿದ್ಮೇಲೆ ಬಿಡಬೇಕಿತ್ತು. ರೌಂಡಾಗಿ ಒಂದು ಬ್ಲ್ಯಾಕ್ ಬ್ರೌನಿಷ್ ಕಲರ್ ಚೆನ್ನಾಗಿ ಬಂದಿರೋದು ಅಂತಂದೇಳಿ. ಈಗ ನೋಡ್ರಿ, ನಾನು ಯೆಲ್ಲೋ ಕಲರದ್ದು ತೋರಿಸ್ತಾ ಇದ್ದೀನಲ್ಲ, ಅದರಲ್ಲೇ ತೆಗೆದುಬಿಟ್ರೆ ಜಾಸ್ತಿ ಆಲೂಗಡ್ಡೆ ಬಂದುಬಿಡುತ್ತೆ. ಮತ್ತು ಸುಮ್ಮನೆ ವೇಸ್ಟ್ ಆಗುತ್ತೆ ಆಲೂಗಡ್ಡೆ. ಈ ಬ್ಲೂ ಅಲ್ಲಿ ಮಾಡಿದ್ವಿ ಅಂತಂದರೆ ಏನಂತಂದರೆ ಇದು ಬರೀ ಸಿಪ್ಪೆ ಅಷ್ಟೇ ನಾವು ತೆಗಿಬೋದು. ಮತ್ತು ಈ ಸಿಪ್ಪೆನೂ ಕೂಡ ನಾನು ಚೆಲ್ಲಂಗಿಲ್ಲ. ನನ್ನ ಮಗಳು ಹೇಳ್ತಾ ಇದ್ಲು, ಇದರಿಂದನೂ ಕೂಡ ಚಿಪ್ಸ್ ಮಾಡ್ಬೋದಮ್ಮ ಅಂತಂದೇಳಿ. ಅಷ್ಟೆಲ್ಲ ತಲೆ ಕೆಡಿಸೋಕ್ಕಾಗಲ್ಲ. ಬಟ್ ನಾನು ವೇಸ್ಟ್ ಮಾಡಿ ಡಸ್ಟ್ಬಿನಿಗೆ ಹಾಕಲಿಲ್ಲ, ಗಿಡಕ್ಕೆ ಹಾಕಿದೆ ನಾನು. ಕಾಂಪೋಸ್ ಗೊಬ್ಬರ ಆಗುತ್ತಂತಂದೇಳಿ. ಮತ್ತು ಇಲ್ಲಿ ನಾನು ಇದು ಅಡ್ಜಸ್ಟೇಬಲ್ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ನೋಡಿರಿ ನಾನು ಚಿಪ್ಸದ್ದು. ಇದನ್ನು ನಾನು ಅಡ್ಜಸ್ಟ್ ಮಾಡಿಕೊಂಡೆ ನಾನು. ಇದನ್ನು ಇವಾಗ ಇಲ್ಲಿ ಒಂದೊಂದು ತೊಗೊಂಡ್ಬಿಟ್ಟು ನಾನು ನೀರಲ್ಲೇ ಹಿಡ್ಕೊಂಡು ತುರಿತೀನಿ. ನೀರಲ್ಲೇ ಹಿಡ್ಕೊಂಡು ತುರಿಯೋದ್ರಿಂದ ಬ್ಲ್ಯಾಕ್ ಆಗಂಗಿಲ್ಲ. ಮತ್ತು ನಾವು ಹೊರಗೆ ಹಿಡ್ಕೊಂಡು ತುರಿದ್ವಿ ಅಂದರೆ ಬ್ಲ್ಯಾಕ್ ಆಗಿಬಿಡ್ತಾವೆ. ಮತ್ತು ಚಿಪ್ಸ್ ಆದಮೇಲೆ ಕರೆದಾಗ ಕೆಂಪಾಗ್ತಾವೆ. ಹಿಂಗೆ ನೀರಲ್ಲೇ ಬೀಳಂಗಿನ ಮಾಡಿದ್ವಿ ಅಂದರೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ. ಆದರೆ ಇಲ್ಲಿ ಮುಂದೆ ಒಂದು ಮಳೆ ಇದೆ ಇದರಲ್ಲಿ. ಆ ಮಳೆ ಇದೆಲ್ಲ ನಾವು ಹಿಂಗೆ ತುರಿದು ಮುಂದಕ್ಕೆ ಹೋಗುತ್ತಲ್ಲ ಆಲೂಗಡ್ಡೆ, ಅದರಲ್ಲಿ ತೂತಾಗಿ ಬರ್ತಾಯಿತಿ. ಒಂಥರ ಅದು ಡಿಸೈನ್ ಟೈಪ್ ಆಗ್ತಾ ಇದ್ದಾವೆ ಅವು. ಆ ಮಳೆ ಫುಲ್ಲು ಸಿಕ್ಕಾಪಟ್ಟೆ ಹಾರ್ಡ್ ಆಗೈತಿ. ಇಲ್ಲಿ ಮುಂದುಗಡೆ ರೆಡ್ಡಲ್ಲಿ ಅದು ಪ್ಲಾಸ್ಟಿಕ್ಕಲ್ಲಿ ಮಾಡ್ತಾ ಇರಬೇಕಾದ್ರೆ ಅದು ಹಾಗೆ ಉಳ್ದೈತಿ, ಅದು ಗಂಟುಗತಿ. ಇದು ಮಧ್ಯೆ ಒಂದೊಂದು ಹೂಲ್ ಆಗೋದ್ರಿಂದ ಒಂಥರ ಡಿಸೈನ್ ಚಿಪ್ಸ್ ಆದಂಗೆ ಆಗೋದವು. ಈಗ ಕಾಣ್ತಾ ಇಲ್ಲ ನಿಮಗೆ. ಇದು ಒಣಗಿದ ಮೇಲೆಲ್ಲ ಚೆನ್ನಾಗಿ ಕಾಣ್ತಾ ಇತ್ತಿಲ್ಲ. ಫುಲ್ಲು ಪ್ರತಿಯೊಂದು ಡಿಸೈನ್ ಮಾಡ್ದಂಗೆ ಆಗಿದ್ದಾವೆ. ಇಷ್ಟನ್ನು ನಾನು ಇದೇ ಥರ ತುರ್ಕೊಂಡಿದ್ದೀನಿ. ನಾನು ಲಾಸ್ಟ್ ಟೈಮ್ ಮಾಡಿದಾಗೆಲ್ಲ ಒಂದು ಸ್ವಲ್ಪ ತೆಳ್ಳಗಾಗಿಬಿಟ್ಟಿದ್ವು. ಎಣ್ಣೆಲ್ಲಿ ಹಾಕತ್ಲೇನ ಕಪ್ಪಾಗಿಬಿಡವು, ಇಲ್ಲ ಅಂತಂದರೆ ಕೆಂಪಾಗಿಬಿಡವು. ಅದಕ್ಕೆ ಈ ಸಲ ಒಂದು ಸ್ವಲ್ಪ ದಪ್ಪ ಮಾಡೋಣ ಅಂತ ದಪ್ಪ ಮಾಡಿದ್ದೀನಿ. ನಿಮಗೆ ಈ ಥರ ಅಡ್ಜಸ್ಟೇಬಲ್ ನೀವು ಇದು ಚಿಪ್ಸ್ ಮೇಕರ್ ತೊಗೊಂಡ್ರಿ ಅಂತಂದ್ರೆ ನಿಮಗೆ ಯಾವುದು ಅಥವಾ ತಿಕ್ನೆಸ್ ಬೇಕಂದ್ರೆ ಮಾಡ್ಕೋಬೋದು. ಅದೇನು ಕಷ್ಟ ಅಲ್ಲ. ಮತ್ತು ಬೇಗ ತುರಿದು ಬಿಡ್ಬೋದು. ಇಷ್ಟು ಕೂಡ ನಾನು ತುರಿದು ಹಿಡ್ಕೊಂಡೆ ನೋಡಿರಿ. ನಾನು ತುರಿದು ಹಿಡ್ಕೊಂಡು ಇಲ್ಲಿ ಇದು ನೀರು ಕ್ಲಿಯರ್ ಆಗೋವರೆಗೂ ನಾವು ಇಲ್ಲಿ ತೊಳ್ಕೊಂಡು ಹಿಡ್ಕೋಬೇಕಾಗತ್ತೆ. ಅದು ನಾವು ತುರಿದಿರ್ತಾವಲ್ಲ, ಅದು ನೀರು ಬೆಳ್ಳಗೆ ಇರ್ತೈತಿ ಎಲ್ಲ ಫುಲ್. ಅವಾಗ ಗಂಜಿ ಟೈಪ್. ಇದನ್ನು ನಾವು ಏನು ಮಾಡಬೇಕಂದ್ರೆ ಒಂದು ಕಡೆ ಎತ್ತಿಡ್ಕೊಂಡ್ಬಿಟ್ಟು ನೀರು ಚೇಂಜ್ ಮಾಡಿ, ಇಲ್ಲ ಅದರಲ್ಲೇ ಒಂದು 4-5 ಸಲ ನೀರು ಚೇಂಜ್ ಮಾಡಬೇಕು. ಕ್ಲಿಯರ್ ಆಗಬೇಕು. ನೀರು ಕ್ಲಿಯರ್ ಆಗೋವರೆಗೂ ನಾವು ಇಟ್ಕೊಂಡ್ವಿ ಅಂತಂದರೆ ಅದು ಕರಿಬೇಕಾದ್ರೆ ಬ್ರೌನು ಮತ್ತು ರೆಡ್ ಆಗ್ತಾವಲ್ಲ, ಆ ಥರ ಏನೂ ಆಗೋಲ್ಲ. ಹೊತ್ತದಂಗೆ ಆಗೋದು ಅವೆಲ್ಲ ಆಗಂಗಿಲ್ಲ, ಚೆನ್ನಾಗಿ ಬರ್ತವೆ. ಇಲ್ಲ ಇಲ್ಲಿ ಏನು ಮಾಡಿದೆ ಅಂದರೆ ನೀರನ್ನೇ ಅದಕ್ಕೆ ಡೈರೆಕ್ಟ್ ಹಿಡಿದ್ಬಿಟ್ಟು ಪ್ರತಿ ಸಲ ತೆಗೆದು ಕಷ್ಟ ಆಗುತ್ತೆ ಅಂತಂದೇಳಿ ಒಂದು 2-3 ಸಲ ಹಿಂಗೆ ನಾನು ನೀರು ತೆಗೆದು ಬಸಿದ್ಬಿಟ್ಟೆ. ಇದು ನೀರಿಗೆ ಹಾಕ್ತಿದ್ದಂಗೆ ಹಾರ್ಡಾಗಿ ಚೆನ್ನಾಗಿ ಆಗ್ತವೆ ಇವು. ಏನು ಕಟ್ಟಾಗಂಗಿಲ್ಲ, ಮುರಿಯಂಗಿಲ್ಲ. ಆರಾಮಾಗಿ ನೀರು ಒಂದು ಎಷ್ಟು ಸಲ ತೆಗೆದ್ರೂ ಏನು ಪ್ರಾಬ್ಲಮ್ ಇಲ್ಲ. ಫುಲ್ಲು ಸ್ಟಿಫ್ನೆಸ್ ಆಗಿರ್ತವೆ ಅವು. ಇದೆಲ್ಲ ಮಾಡಿದಾಗ ರಾತ್ರಿ 9-10 ಗಂಟೆ ಆಗಿತ್ತು. ಇದು ಈ ಥರ ಎಲ್ಲ ತೊಳೆದ್ಬಿಟ್ಟು ಇದರ ಹೋಲ್ ನೈಟೆಲ್ಲ ಆ ಥರನೇ ಇಡಬೇಕು. ಬೆಳಿಗ್ಗೆ ನೋಡ್ರಿ ಒಂದು ಪಾತ್ರೆ ಹಿಡ್ಕೊಂಬಿಟ್ಟು ಇದು ಪಾತ್ರೆ ನೀರು ಚೆನ್ನಾಗಿ ಕುದೀತಾ ಇರಬೇಕು. ನಾನು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಚಿಪ್ಸ್ ಎಷ್ಟು ಹಿಡಿತೈತೆ ನೋಡು ಅಷ್ಟು ನೀವು ನೋಡ್ಕೊಂಡು ಹಾಕೋರಿ. ನಾನು ಇಲ್ಲೊಂದು 3-4 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ನೆಕ್ಸ್ಟ್ ಬೇಕಂದರೆ ನೀವು ಮತ್ತೆ ಹಾಕೋಬೋದು. ಇಲ್ಲಿ ನಾನು ಒಂದು 3-4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪ್ಲಾಸ್ಟಿಕದಲ್ಲೇ ಇಡೋದ್ರಿಂದ ಬೆಟರ್. ಇಲ್ಲ ಸ್ಟೀಲಿಂದ ಇತ್ತಂದ್ರೆ ಅದರಲ್ಲಿ ಇಡ್ರಿ. ನಾವು ಜರ್ಮನದಲ್ಲ ಇಟ್ಬಿಟ್ವಿ ಅಂತಂದ್ರೆ ಅದು ರಾತ್ರೆಲ್ಲ ನೆನೆ ಇರುತ್ತಲ್ಲ, ಅದ್ರಲ್ಲಿ ನೀರು ಇಡೋದ್ರಿಂದ ಮೊಳಕೆ ಬರ್ತೈತಿ ಅಂತಾರೆ. ಅದು ಮೊಳಕೆ ಬರ್ತದೆ, ಬ್ಲ್ಯಾಕಿಶ್ ಆಗಿರ್ತೈತಿ. ಅದರಲ್ಲಿರೋ ಅಂಶ ಎಲ್ಲ ಚಿಪ್ಸ್ ಹಿಡಿಬೋದು ಅಂತಂದೇಳಿ ನಾನು ಸ್ಟೀಲಿಂದ ಇಷ್ಟು ತೊಡೋದಿರಲಿಲ್ಲ. ಅದಕ್ಕೆ ನಾನು ಈ ಥರ ಫೈಬರ್ದು ಈ ಪ್ಲಾಸ್ಟಿಕದ್ರಲ್ಲೇ ಇಟ್ಟಿದ್ದೀನಿ. ನೀವು ಆ ಥರನೇ ಇಡ್ರಿ. ಮತ್ತು ನಾನು ಇಲ್ಲಿ ಇದು ನೀರು ಕುದೀತಾ ಇದೆ ನೋಡಿರಿ. ನಾನಿಲ್ಲಿ ನೀರು ಫ್ರೆಶ್ ಆಗಿ ಬೇರೆನೇ ತೊಗೊಂಡಿದ್ದೀನಿ. ಅದು ಆಲೂಗಡ್ಡೆ ಹಾಕಿಟ್ಟಿದ್ನಲ್ಲ ಅದನ್ನು ತೊಗೊಂಡಿಲ್ಲ, ಅದು ತೊಗೋಬಾರ್ದು. ಇಲ್ಲಿ ಬೇರೆ ನೀರನ್ನು ಹಾಕಿ ಇಡ್ಕೋಬೇಕು. ಇದು ಕುದೀತಾ ಇರಬೇಕಾದ್ರೆ ಈಗ ಚಿಪ್ಸ್ ಎಲ್ಲ ಇದ್ರಾಗ ಹಾಕೋತೀನಿ ನಾನು. ಹಾಕ್ಕೊಂಡು ಇದು ಫಸ್ಟಿಗಷ್ಟೇ ಕುದಿಯೋದು ಒಂದು ಸ್ವಲ್ಪ ಲೇಟ್, ಒಂದು 15-16-17 ನಿಮಿಷವರೆಗೂ ಕುದೀತೈತಿ.
ಸೆಕೆಂಡ್ ಟೈಮು ಥರ್ಡ್ ಟೈಮು ಹಾಕಿದ್ವಲ್ಲ ಬೇಗ ಒಂದು 10ರಿಂದ 11 ನಿಮಿಷ ಕುದ್ದು ಬಿಡ್ತಾವೆ. ನಾನು ಟೈಮ್ ನೋಡಿಕೊಂಡೆ ನಾನು ನಿಮಗೆಲ್ಲ ಹೇಳಕ್ಕೆ ಅನುಕೂಲ ಆಗುತ್ತೆ ಅಂತಂದೇಳಿ. ಫಸ್ಟ್ ಟೈಮ್ ಹಾಕಿದಾಗ ಮಾತ್ರ ಇದೊಂದು 15ರಿಂದ 16 ನಿಮಿಷ ತೊಗೊಳ್ತೈತಿ, ನೆನಪಿಟ್ಕೊರಿ. ಆಮೇಲೆ ನೀವು ಇದನ್ನೆಲ್ಲ ಈ ಸ್ಕ್ವೀಜ್ ಮಾಡಿ ನೋಡೋದ್ರಿಂದ, ಹಿಚಿಗೆ ನೋಡೋದ್ರಿಂದ ಬೆಂದದಿಲ್ಲ ಅಂತ ಗೊತ್ತಾಗಿದ್ಮೇಲೆ ನೀವು ತೆಗಿಬೋದು. ಇದು ಆಮೇಲೆ ಕುದೀತಾ ಇರಬೇಕಾದ್ರೆ ಇವೆಲ್ಲ ಏನಂತಂದರೆ ಮೇಲ್ಗಡೆ ಅನ್ನ ಕುದ್ದಂಗೆ ಮೇಲ್ಗಡೆ ಎಲ್ಲ ತಕ 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 ಅಂತ ಕುದೀತಾವೆ, ಮೇಲ್ಗಡೆ ಬರ್ತಾವೆ, ಆವಾಗ ಬೆಂದವು ಅಂತಂದೇಳಿ ನಿಮಗೊಂದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೆಕ್ಸ್ಟ್ ನಾನು ಪ್ರೊಸೀಜರ್ ತೋರಿಸ್ಕೊತಾ ಹೋಗ್ತೀನಿ ನೋಡಿ ನಿಮಗೆ. ಇಲ್ಲಿ ಮುಚ್ಚಿಟ್ಬಿಟ್ರೆ ಬೇಗ ಕುದೀತೈತಿ ಅಂತಂದೇಳಿ ನಾನು ಮುಚ್ಚಿಟ್ಟಿದ್ದೀನಿ, ಬೇಗ ಇದು ಹವಾ ಹಿಡಿದ್ಬಿಟ್ಟು ಕುದೀತಾವಂತ. ನೋಡಿರಿ ಇವಾಗ ಕುದೀತಾ ಇದ್ದಾವೆ, ಎಷ್ಟು ಚಂದ ಮೇಲ್ಗಡೆ ಎಲ್ಲ ಬರ್ತಾ ಇದ್ದಾವೆ ಪಳಪಳ ಅಂತಂದು ಹೇಳಿ. ಅನ್ನ ಕುದ್ದಂಗೆ ಅನ್ನ ಎಲ್ಲ ಯಾವ ಥರ ಬರ್ತದೆ ನೋಡು ಆ ಥರ ಎಲ್ಲ ಬರ್ತಾ ಇದೆ ನೋಡಿರಿ. ಇವು ಎಲ್ಲ ಚೆನ್ನಾಗಿ ಮೇಲ್ಗಡೆ ಬರ್ತಾ ಇದ್ದಾವೆ. ಇಲ್ಲಾಂದ್ರೆ ಅವು ಬೆಂದಿಲ್ಲ ಅಂತಂದರೆ ಕೆಳಗಡೆನೇ ಇರ್ತಾವೆ. ಇದು ಈ ಥರ ಆಗಿದಾವೆ ಅಂದ್ರೆ ಆಲ್ಮೋಸ್ಟ್ ಬೆಂದವು ಅಂತಂದೇಳಿ. ಮತ್ತು ನೀವು ಇಲ್ಲಿ ಇದನ್ನು ಸ್ಟೇನರ್ ತಗೊಂಡು ಇದನ್ನು ಕೂಡ ತಗೊಂಡ್ಬಿಟ್ಟು ನೀವು ತಣ್ಣೀರಲ್ಲಿ ಕೈ ಎದ್ದುಬಿಟ್ಟು ಹಿಚಿಗೆ ನೋಡಿ. ಹಾಗೆ ಎದ್ದಿದ್ರೆ ಮತ್ತು ಕೈ ಸುಡ್ಕೊತೀರಾ ಅಂತಂದು ಹೇಳಿ ನಾನು ಹಾಗೆ ನಿಮಗೊಂದು ಟಿಪ್ಸ್ ಕೊಟ್ಟೆ. ತಣ್ಣೀರಲ್ಲಿ ಕೈ ಎದ್ದುಬಿಟ್ಟು ಹಿಚಿಗೆ ನೋಡಿದರೆ ಅದು ನೀವು ಸ್ಕ್ವೀಜ್ ಆಯಿತು ಅದರಲ್ಲಿ ಅಂತಂದ್ರೆ ಅದು ಬೆಂದತಿ ಅಂತಂದೇಳಿ ತೆಗೆದು ಹಿಡ್ಕೋಬೋದು ನೀವು. ಸ್ಟೇನರ್ ಸಹಾಯದಿಂದ ಇದು ಬಿದಿರಿನ ಕಟ್ಟಿಗೆದು ಅಥವಾ ಅಂದರೆ ತೂತಿನ ಜಲ್ಡಿ ಅಥವಾ ಎದರಲ್ಲಾದರೂ ಬೇಕಂದ್ರೂ ನೀವು ತೆಗೆದು ಹಿಡ್ಕೋಬೋದು. ತೆಗೆದು ಹಿಡ್ಕೊಂಡು ಏನರ 2-3 ಜನ ಇದ್ದರೆ ನೀವು ಇಲ್ಲಿ ಕುದಿಸ್ತಾ ಇದ್ದರೆ ಒಬ್ಬೊಬ್ಬರು ಮೇಲ್ಗಡೆ ಹೋಗಿ ನೀವು ಟೆರೆಸ್ ಮೇಲೆ ಒಣಾಕತ್ತಿದ್ರೆ ಟೆರೆಸ್ ಮೇಲೆ ಅಥವಾ ಎಲ್ಲಿ ಒಣಾಕತ್ತಾರೋ ನೋಡಿ ನೀವು ಅದರೆಲ್ಲ ಹಾಕೋಬೋದು. ಇಲ್ಲಿ ನಾನೇನು ಮಾಡಿದ್ದೇನೆ, ನಾನು ಒಬ್ಬಳೇ ಮಾಡ್ತಿರೋದ್ರಿಂದ ಎಲ್ಲವೂ ಫಸ್ಟಿಗೆ ನಾನು ಈ ಥರ ಸ್ಟೇನರು ಮತ್ತು ಬಿದಿರಿ ಬುಟ್ಟಿ ಎಲ್ಲ ಎರಡೂ ಯೂಸ್ ಮಾಡಿಬಿಟ್ಟು ತೆಗೆದು ಹಿಡ್ಕೊಂಡು ಒಂದೇ ಸಲಕ್ಕೆ ಹೋಗಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಬೇಯಲಿ ಅಂತ ಅನ್ನಿಸ್ತು ನನಗೆ, ಮತ್ತೆ ನಾನು ಮುಚ್ಚಿಟ್ಟೆ. ನಾನು ಇದು ಮುಚ್ಚಿಡೋಕ್ಕೂ ಕೊಡೋಂಗಿಲ್ಲ, ಉಕ್ಕಿಬಿಡುತ್ತೆ ನೀರು. ನೀವು ನೋಡ್ಕೊತಾ ಇರ್ರಿ, ಇಲ್ಲಾಂದರೆ ಮತ್ತೆ ಉಕ್ಕಿಬಿಡ್ತಾವೆಲ್ಲ. ಮುಚ್ಚಿಟ್ರೆ ಬೇಗ ಬೇಯ್ತಾವಂತಂದು ಹೇಳಿ ಮತ್ತು ಬೇಗ ಕುದಿ ಬರ್ತೈತಿ ಅಂತಂದು ಹೇಳಿ ನಾನು ಇದು ಪ್ಲ್ಯಾನ್ ಮಾಡಿದೆ. ಇವಾಗ ನಾನು ಇದು ತೆಗಿತೀನಿ ನೋಡಿರಿ. ಇದನ್ನೆಲ್ಲ ಈಗ ಹಿಂಗೆ ಈ ಥರದ್ದು ದೊಡ್ಡದು ತೊಗೊಂಡ್ಬಿಟ್ರೆ ನಿಮಗೆ ಸ್ಟೇನರ್ ನಿಮಗೆ ಹೆಲ್ಪ್ ಆಗುತ್ತೆ. ಇದು ತೊಗೊಂಡ್ಬಿಟ್ಟು ಎತ್ತಿದ್ರೆ ನೀವು ಸುಮಾರಾಗಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿಬಿಡ್ತಾವೆ. ಒಂದು 2-3 ಸಲ ತೆಗೆದು ಬಿಡ್ಬೋದು ನೀವು ಈ ಥರ. ನಾನು ಇಲ್ಲಿ ಬಿದ್ರಿಂದ ಅಂದರೆ ರೊಟ್ಟಿ ಬುಟ್ಟಿನೂ ತೊಗೊಂಡಿದ್ದೀನಿ, ಹಾಗೆ ಸ್ಟೇನರ್ ತೂತಿಂದು ಪಾತ್ರೆ ಇರುತ್ತಲ್ಲ ಅದನ್ನು ಕೂಡ ತೊಗೊಂಡಿದ್ದೀನಿ. ಇದು ದೊಡ್ಡ ಟಾಸ್ಕ್ ಏನಪ್ಪ ಅಂತಂದರೆ ಇದೆಲ್ಲ ಪ್ರೊಸೀಜರು ಈಜಿನೇ. ಇದನ್ನು ಚೆನ್ನಾಗಿ ಬೇಗ ಕುದಿತೈತಿ, ಕುದಿತಿರ್ಬೇಕಾದ್ರೆ ತೆಗೆದು ಹಿಡ್ಕೋಬೋದು. ಬಟ್ ಒಂದೊಂದೇ ಒಣಾಕೋದಿದೆಯಲ್ಲ ಅದು ದೊಡ್ಡ ಟಾಸ್ಕ್. ಭಾಳ ಪೇಷನ್ಸಿಂದ ಎಲ್ಲ ಮಾಡಬೇಕು, ಒಂದೊಂದೇ ಇದನ್ನು ಒಣಗಿಸ್ಬೇಕು. ಏನಪ್ಪ ಅಂತಂದರೆ ಎಲ್ಲ ಮಾರ್ಕೆಟಲ್ಲಿ ಸಿಗ್ತಾವೆ, ಇಲ್ಲ ಅಂತ ಅಲ್ಲ. ಈ ನಮ್ಮಮ್ಮ ನಮ್ಮ ಅಜ್ಜಿಗಳೆಲ್ಲ ಮಾಡ್ತಾಯಿದ್ರು, ಅದೆಲ್ಲ ನೋಡಿದ್ದೇವೆ ನಾವು. ಈಗ ನಾವು ಮಾಡೋದನ್ನು ನಮ್ಮ ಮಕ್ಕಳು ನೋಡಿದ್ರು ಅಂತಂದರೆ ಅದು ಇವೆಲ್ಲ ಟ್ರೆಡಿಷ್ನಲ್ ಫುಡ್ಸ್ ಎಲ್ಲ ಇವು ಹಾಗೆ ಉಳಿತಾವೆ. ಇಲ್ಲ ಅಂತಂದ್ರೆ ನಾವು ಮಾರ್ಕೆಟ್ಲೇ ತಗೊಂಬಂದು ತಿನ್ನೋದಾತಂತಂದರೆ ಇದನ್ನು ನಾವೇ ಮರೆತು ಅಂದರೆ ನಮ್ಮ ಮಕ್ಕಳು ಯಾವಾಗ ಕಲಿಬೇಕು. ಅಟ್ಲೀಸ್ಟ್ ಅಪ್ಪ ಅಮ್ಮಂದು ಅಜ್ಜಿ ತಾತಂದು ನಾವೆಲ್ಲ ನೋಡಿ ಮಾಡ್ತಾಯಿದ್ವಿ ಅಂತಂದರೆ ನಾವು ಸ್ವಲ್ಪ ಮಾಡಿದ್ರೆ ಅಟ್ಲೀಸ್ಟ್ ನಮ್ಮ ಮಕ್ಕಳು ಮುಂದೆ ಈ ಥರ ಮಾಡ್ತಿದ್ರು ಅಂತ ಹೇಳಾಕಾದ್ರೆ ಅವ್ರ ಮಕ್ಳಿಗೆ ಉಳಿತೈತಿ ಅಂತಂದೇಳಿ ನನ್ನ ಅನಿಸಿಕೆ. ಈ ಥರ ಎಲ್ಲ ನಾನು ತೆಗೆದು ಹಿಡ್ಕೊಂಡು ನೋಡ್ರಿ ಅಷ್ಟೇನು ಮಾಡಿದೆ. ಈ ನೀರು ಕುದೀತಾ ಇರ್ತೈತಲ್ಲ, ಸೆಕೆಂಡ್ ಟೈಮ್ ಬೇಯೋದೆಲ್ಲ ಭಾಳ ಬೇಗ ಬೆಂದುಬಿಡ್ತಾವೆ. ಅಂದರೆ ಆಲ್ರೆಡಿ ಚೆನ್ನಾಗಿ ಬಾಯ್ಲ್ಡ್ ಆಗ್ತಾ ಇರ್ತೈತಲ್ಲ, ಒಂದು 10ರಿಂದ 11 ನಿಮಿಷದಲ್ಲೇ ಇದು ಕುದ್ದು ಬಿಡ್ತಾವೆ. ನೀವು ನೋಡ್ಕೊಳ್ರಿ ಟೈಮು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರಿ ಅಂತಂದರೆ ನೋಡಿದ್ರಿ ನೀವು ಒಂದು ಸಲ ಹಾಕಿ ಇಟ್ಟು 11 ನಿಮಿಷಕ್ಕೆ ತೆಗಿಬೋದು ನೀವು. ಅದು ಕಷ್ಟ ಬೇಕಾಗಿಲ್ಲ ಗಿಚ್ಚಿಗೋದು ಅಷ್ಟರೊಳಗೆ ಮಾಡ್ಬೋದು ಸೆಕೆಂಡ್ ಥರ್ಡ್ ಟೈಮ್. ಇಲ್ಲಿ ಫಸ್ಟ್ ಟೈಮ್ ಅಷ್ಟೇ ಒಂದು 15ರಿಂದ 16 ನಿಮಿಷ ಮಾಡಿರಿ. ನಾನು ಮತ್ತೆ ಸೆಕೆಂಡ್ ಟೈಮ್ ಇಲ್ಲಿ ಹಾಕ್ತಾಯಿದ್ದೇನೆ ನೋಡಿರಿ. ನಾನು ಹೇಳ್ದಂಗೆ ಬೇಗ ಕುದ್ದು ಬಿಡ್ತು ಸೆಕೆಂಡ್ ಟೈಮ್ದು ಚೆನ್ನಾಗಿ ಕುದಿ ಹತ್ತು ನೋಡಿರಿ. ಇಲ್ಲಿ ಚೆನ್ನಾಗಿ ಪಳಪಳ ಕುದೀತಾ ಇದೆ. ಇನ್ನೊಂದು 2 ನಿಮಿಷ ಕುದಿಸೋಣ ಅಂತಂದು ಹೇಳಿ ನೋಡಿಬಿಟ್ಟು ಮತ್ತೆ ಇದನ್ನು ಕೂಡ ನಾನು ತೆಗೆದು ಇವಾಗ ನಾನು ರೊಟ್ಟಿ ಬುಟ್ಟಲ್ಲಿ ತೆಗಿತಿದ್ದೀನಿ. ರೊಟ್ಟಿ ಬುಟ್ಟಿ ಹೊಸದು ಬೇರೆ ಇತ್ತು, ಅದಕ್ಕೆ ನಾನು ಅದರಲ್ಲೇ ತೆಗೆನಂತ ತೊಳೆದು ಬೇರೆ ತೊಗೊಂಡೆ. ನಾನು ಅದರಲ್ಲೇ ತೆಗೆನಂತಂದೇಳಿ ಅದರಲ್ಲೇ ತೆಗೆದಿದ್ದೀನಿ. ಮತ್ತು ಜಾಸ್ತಿನೇ ಹಿಡಿತಾವೆ ಅಂತಂದೇಳಿ ಇದೇ ಥರ ಪ್ರೊಸೀಜರ್ ಕಂಟಿನ್ಯೂ ಮಾಡ್ಕೊಳ್ರಿ. ಇದು ಮುಗಿಯೋವರೆಗೂ ಈ ಥರ ಕುದಿಸೋದು, ಒಂದು 10 ನಿಮಿಷ ಬಿಡೋದು, ಮತ್ತೆ ತೆಗೆದು ಹಿಂಗೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ನೋಡಿರಿ ಮೇಲುಗಡೆ ನಾನು ಟೆರೆಸ್ ಮೇಲೆ ಹೋಗಿ ನಾನು ಒಣ ಹಾಕ್ತಾಯಿದ್ದೆ. ಈ ಪ್ರೊಸೀಜರ್ ಮಾತ್ರ ಕಂಟಿನ್ಯೂ ಆಗ್ತಾ ಇರ್ತಾವೆ. ಈ ಥರ ಕುದ್ದ ಮೇಲೆ ತೆಗೆಯೋದು, ಮತ್ತು ಹಸಿದು ಚಿಪ್ಸ್ದು ಅದರಲ್ಲಿ ಕುದಿಯೋಕೆ ಹಾಕೋದು, ಮತ್ತು ತೆಗೆದಿಡೋದು. ಈ ಪ್ರೊಸೀಜರ್ ಮುಗಿಯೋವರೆಗೂ ಕಂಟಿನ್ಯೂ ಆಗುತ್ತೆ. ಹಾಗೆ ನಾನು ಟೆರೆಸ್ ಎಲ್ಲ ಇವಾಗ ಫೆಬ್ರವರಿಲೇ ಮಾಡ್ತಾಯಿದ್ದೀನಲ್ಲ, ಮಳೆ ಬಂದಿದ್ರೆ ಒಂದು ಸಲ ಟೆರೆಸ್ ಚೆನ್ನಾಗಿರ್ತೈತಿ. ಇಲ್ಲ ಅಂತಂದರೆ ಇದೆಲ್ಲ ಗಾಳಿಗೆಲ್ಲ ಧೂಳ ಬರ್ತೈತಿ ಅಂತಂದೇಳಿ ಟೆರೆಸ್ ಕಸ ಎಲ್ಲ ಹೊಡೆದೆ ನಾನು. ಬಟ್ ಟೆರೆಸ್ ತೊಳೆಯೋಕ್ಕೆಲ್ಲ ಆಗಲಿಲ್ಲ. ಮತ್ತು ಕ್ಲೀನಾಗಿ ಕಸ ಹೊಡೆದ್ರೆ ಚೆನ್ನಾಗೇ ಇತ್ತು, ಆದರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಂಗಿಲ್ಲ. ಕ್ಲೀನಾಗಿ ಕಸ ಹೊಡೆದು ನಾನು ಇದು ಸೀರೆನ ತಳ್ಳನ ಸೀರೆನ ಹಾಗೆ ಕೆಳಗೆನ ಹಾಕಿದ್ದೀನಿ ನಾನು. ಈಗ ನಾವು ಒಂದೊಂದೇ ನಾವು ಒಣಾಗ್ತಿದ್ದೀನಿ ನೋಡಿರಿ. ನಾನೆಲ್ಲ ಎಷ್ಟೊಂದು ಹಾಕಿದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ದೊಡ್ಡ ಟಾಸ್ಕೇ ಇದು. ಮತ್ತು ಇವೆಲ್ಲ ಮರಿಬಾರ್ದು, ಇದೆಲ್ಲ ಮಾಡಬೇಕು ಟ್ರೆಡಿಷ್ನಲ್ ಆಗಿರೋದನ್ನು ಅಂತಂದು ಹೇಳಿ ನಾನು ಕಷ್ಟ ಆದರೂ ಪರವಾಗಿಲ್ಲ ಮಾಡ್ತಾಯಿದ್ದೀನಿ. ನಾವೆಲ್ಲ ಈಗ ಬ್ಯೂಜಿ ಸೈಡಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಅಂತವಿ.
ಬಟ್ ನಾವು ದೊಡ್ಡ ದೊಡ್ಡ ವಿಜ್ಞಾನಿಗಳು ಅಬ್ದುಲ್ ಕಲಾಂ ಅಂತರ ಮುಂದೆ ನಾವು ಯಾವ ಬ್ಯೂಜಿ ಅಲ್ಲ. ನಾವು ಟೈಮ್ ಸೆಟ್ ಮಾಡ್ಕೊಂಡು ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂತಂದರೆ ಎಲ್ಲನೂ ಮಾಡ್ಬೋದು. ಹಾಗೆ ಸಾಯಂಕಾಲ 5 ಗಂಟೆ ಆಗಿತ್ತು. ನಾನು ಮೇಲ್ಗಡೆ ಮುಚ್ಚಿದ್ದೆ, ಫೆಬ್ರವರಿಯಲ್ಲಿ ಮಾಡೋದ್ರಿಂದ ಧೂಳುಗೀಳು ಬರುತ್ತೇನೋ ಅಂತಂದು ಹೇಳಿ ಮೇಲ್ಗಡೆ ಎಲ್ಲ ಮುಚ್ಚಿದ್ದೆ ನೋಡಿರಿ. ಸಾಯಂಕಾಲ 5 ಗಂಟೆ ಅಷ್ಟೊತ್ತಿಗೆ ನಾನು ಹೋಗಿದ್ದೆ, ಎಲ್ಲ ಕರೆಕ್ಟಾಗಿ ಹುರಿದಂಗೆ ಆಗಿಬಿಟ್ಟಿದ್ವು. ನಾನು ತಗೊಂಬಂದೆ ಇವನ್ನೆಲ್ಲ ಹಿಂಗೆ ಎಲ್ಲ ಒಣಗಿದವು. ಆದರೂ ಇನ್ನೊಂದು ಸಲ ನಾಳೆ ಈ ಥರ ಬುಟ್ಟಿಲನ್ನ ಬಿಸಿಲಿಗೆ ಇಟ್ಬಿಟ್ಟು ನಾನು ಎತ್ತಿಟ್ಬಿಟ್ರೆ ಇವು ನಾನು ತುರಿಬೇಕಾದ್ರೆ ಹೇಳಿದ್ನಲ್ಲ, ಮಧ್ಯೆ ಮಧ್ಯೆ ಎಲ್ಲ ಡಿಸೈನ್ ಆಗಿದ್ದಾವೆ ಅಂತಂದು ಹೇಳಿ. ಸುತ್ತ ರೌಂಡಾಗಿ ಅದು ಮಳೆ ಇರೋದ್ರಿಂದ ಮಧ್ಯೆ ಒಂದೊಂದು ಹೋಲ್ ಆಗಿದ್ದವು. ಅದೊಂಥರ ಡಿಸೈನ್ ಮಾಡ್ದಂಗೆ ಆಗಿದ್ದವು ನೋಡಿರಿ, ಎಲ್ಲ ಕಡೆ ಕಾಣ್ತಾ ಇದ್ದಾವೆ. ಕರೆದ ಮೇಲೆ ಅಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿದ್ವು. ಆಮೇಲೆ ನಾನಿಲ್ಲಿ ರೆಡಿ ಆದಮೇಲೆ ಇನ್ನು ಆಲೂಗಡ್ಡೆ ಚಿಪ್ಸ್ ತಿಂತಾ ಇರಬೇಕಲ್ಲ. ಇನ್ನು ಆಲೂಗಡ್ಡೆ ಚಿಪ್ಸ್ ಅಂದರೆ ಯಾರು ಬಿಡ್ತಾರೆ ಹೇಳ್ರಿ. ಎಣ್ಣೆ ಇಟ್ಬಿಟ್ಟು ಕರೆದೆ ನೋಡಿರಿ, ಅವು ಕೂಡ ಚೆನ್ನಾಗಿ ಬಂದವು. ನಾನು ನಿಮಗೆ ಇಲ್ಲಿ ತೋರಿಸ್ಲಿಕ್ಕೆ ಅಂತಂದೇಳಿ ಡಿಸೈನ್ ಬಿಟ್ಟು ಬೇರೆ ಚೆನ್ನಾಗಿರೋದೆ ಆರಿಸ್ಕೊಂಬಂದಿದ್ದೆ. ಆದರೆ ಆ ಡಿಸೈನೂ ತುಂಬ ಚೆನ್ನಾಗಿದ್ವು ಅವನು ಕರೆದಾಗೂ ಕೂಡ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದಂದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೇಗಿತ್ತು ಚಿಪ್ಸ್ ಅಂತಂದು ಹೇಳಿ ನೀವು ಒಂದ್ಸಲ ಟ್ರೈ ಮಾಡಿರಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೇಗಿತ್ತು ಆಲೂಗಡ್ಡೆ ಚಿಪ್ಸ್ ಅಂತಂದೇಳಿ, ಹೇಗೆಲ್ಲ ಮಾಡ್ಬೋದು ಅಂತಂದು ಹೇಳಿ. ತಿನ್ಲಿಕ್ಕೆ ಮಾತ್ರ ಸಖತ್ತ ಟೇಸ್ಟ್ ಆಗಿದ್ದವು. ನೀವು ಒಂದು ಸಲ ಟ್ರೈ ಮಾಡಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ